ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ತೃತೀಯ ಭಾಷೆ ಹಿಂದಿಯ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ನಿಮ್ಮ 4ನೇ ತಾರೀಕಿನ ಪರೀಕ್ಷೆಗಾಗಿ ನಾವೀಗ ನೋಡೋಣ. ನೋಡಿ, ಮೊದಲಿಗೆ निम्नलिखित प्रश्नों के लिए 4 विकल्प सुझाए गए हैं. उनमें से सर्वाधिक उचित विकल्प चुनकर उसके संकेताक्षर सहित पूर्ण रूप से लिखिए. ನೋಡಿ, 8 ಪ್ರಶ್ನೆಗಳಿವೆ. 4 ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಸರಿಯಾದ ಆಯ್ಕೆಯನ್ನು ನಾವು ಇದನ್ನು ಮಾಡಬೇಕು, ಹುಡುಕಿ ಬರೆಯಬೇಕು. ಹಾರ್ ಶಬ್ದ ಕಾ ವಿಲೋಮ್ ಶಬ್ದ ಹೈ. ನೋಡಿ, ಹಾರ್ ಅಂದ್ರೇನು? ಸೋಲು. ಈ ಸೋಲು ಶಬ್ದದ ವಿರುದ್ಧಾರ್ಥಕ ಶಬ್ದ ಏನು? ಜೀತ್. ಜೀತ್ ಅಂದರೆ ಗೆಲುವು, ಜಯ. ಹಾರ್ ವಿರುದ್ಧಾರ್ಥಕ ಜೀತ್, ವಿಲೋಮ್ ಶಬ್ದ. ಇನ್ನು ನರ ಶಬ್ದ ಕಾ ಸ್ತ್ರೀಲಿಂಗ ರೂಪ ಹೈ. ನೋಡಿ, ನರ ಅಂದ್ರೇನು? ಮಾನವ, ಮನುಷ್ಯ. ನರ ಶಬ್ದದ ಸ್ತ್ರೀಲಿಂಗ ರೂಪ ಏನು? ನಾರಿ. ನಾರಿ ಅಂತಂದರೆ ಹೆಣ್ಣು ಮಗಳು, ಹೆಣ್ಣು ಅಂತ. ನಾರಿ. ನರ ಅಂದರೆ ಮಾನವ, ಮನುಷ್ಯ. ಸ್ತ್ರೀಲಿಂಗ ಶಬ್ದ ನಾರಿ. ನಿಮ್ನಲಿಖಿತ ಮೇಸೆ ಏಕವಚನ ಶಬ್ದ ಹೈ. ನೋಡಿ, ಈ ಕೊಟ್ಟಿದ್ದರೊಳಗೆ ಏಕವಚನ ಶಬ್ದ ಯಾವುದು? ಚಟ್ಟಾನ್ ಅಂದರೆ ಬಂಡೆಗಲ್ಲು ಅನ್ನೋದು ಏಕವಚನ. ಉಳಿದದ್ದೆಲ್ಲ ನೋಡಿ ಬಹುವಚನ ಇವೆ. ಜಾಗನಾ ಶಬ್ದ ಕಾ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಹೈ. ನೋಡಿ, ಜಾಗನಾದ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಯಾವುದು? ಜಗಾನ. ಕವೀಂದ್ರ ಶಬ್ದ ಮೇ ಸಂಧಿ ಹೈ. ನೋಡಿ, ಕವಿ ಪ್ಲಸ್ ಇಂದ್ರ, ಕವೀಂದ್ರ. ನಾವು ಕನ್ನಡದಲ್ಲಿ ಹೇಳ್ತೀವಿ ಸವರ್ಣ ದೀರ್ಘ ಸಂಧಿ ಅಂತ. ಇಲ್ಲಿ ಹಿಂದಿಯಲ್ಲಿ ದೀರ್ಘ ಸಂಧಿ ಅಂತ ಕರಿತೀವಿ. ನಿಮ್ನಲಿಖಿತ ಮೇಸೆ ದ್ವಿಗು ಸಮಾಸ ಕಾ ಉದಾಹರಣೆ ಹೈ. ನೋಡಿ, ಕೆಳಗೆ ಕೊಟ್ಟಿರೋಳಗೆ ದ್ವಿಗು ಸಮಾಸದ ಉದಾಹರಣೆ ಯಾವುದು ಅಂತ ಕೇಳಿದರೆ ಶತಾಬ್ದಿ. ನೋಡಿ, ಶತ ಅನ್ನುವಲ್ಲಿ ಶತ ಅಂದರೆ 100, ಒಂದು ಸಂಖ್ಯೆ ಇದೆ. ಸಂಖ್ಯೆ ಇದ್ದಾಗ ಸುಲಭವಾಗಿ ನಾವು ಹೇಳ್ಬೋದು ಇದು ದ್ವಿಗು ಸಮಾಸ ಅಂತ. ಇಲ್ಲಿ ಬೇರೆ ಎಲ್ಲದರಲ್ಲೂ ಸಂಖ್ಯೆ ಇಲ್ಲ. ನೋಡಿ, ಇಂಟರ್ನೆಟ್ ಕಾ ಅರ್ಥ ಕ್ಯಾ ಹೈ. ನೋಡಿ, ಕ್ಯಾ ಹೈ ಅಂತ ಇಲ್ಲಿ ಪ್ರಶ್ನಾರ್ಥಕ ಹಾಕಿಬಿಟ್ಟಿದ್ದಾರೆ ಅವರು. ಆದ ಕಾರಣ ಇದು ಪ್ರಶ್ನವಾಚಕ. ನೋಡಿ, ತುಂಬ ಸುಲಭವಾಗಿದೆ. ರಮೇಶ್ ಕಲಂ ಡ್ಯಾಶ್ ಪತ್ರ ಲಿಖ್ತಾ ಹೈ. ರಿಕ್ತ ಸ್ಥಾನ ಮೇ ಸಹಿ ಕಾರಕ ಚಿಹ್ನ ಹೋಗಾ. ನೋಡಿ, ಕಾರಕ ಯಾವುದು ಇದರಲ್ಲಿ? ಎದರಿಂದ ಬರಿತಾನೆ ರಮೇಶ? ಕಲಂ ಸೇ. ಕಲಂ ಸೇ. ಸೇ ಅಂದ್ರೇನು? ನಾವು ಕನ್ನಡದಲ್ಲಿ ಇಂದ ಅಂತೀವಲ್ಲ, ಪೆನ್ನಿನಿಂದ ಬರಿತಾನೆ ಅಂತ, ಸೇ ಅಂತ. निम्नलिखित प्रथम 2 शब्दों के सूचित संबंधों के अनुरूप तीसरे शब्द का संबंधित शब्द लिखिए. ನೋಡಿ, ಮೊದಲ 2 ಸಂಬಂಧ ಶಬ್ದಗಳಿಗೆ ಸಂಬಂಧಿಸಿದಂತೆ 3ನೇ ಶಬ್ದದ ಸಂಬಂಧಿ ಪದ ಬರೆಯಿರಿ ಅಂತಾರಲ್ಲ ಹಾಗೆ. ನಿಮಕೌಡಿ ಕಾ ಸ್ವಾದ್. ನಿಮಕೌಡಿ ಕಾ ಸ್ವಾದ್ ಕಡವಾ. ಸೇಬ್ ಕಾ ಸ್ವಾದ್ ಹೇಗಿರ್ತದೆ? ಸೇಬು ಹಣ್ಣಿನ ಸ್ವಾದ ಹೇಗಿರ್ತದೆ? ಮೀಠಾ, ರಸೀಲಾ. ಅಂದರೆ ತುಂಬ ರುಚಿಯಾಗಿರ್ತದೆ, ಮೀಠಾ ಇರ್ತದೆ, ರಸೀಲಾ ಇರ್ತದೆ, ರಸಭರಿತವಾಗಿರ್ತದೆ. ಯಾವುದಾದ್ರೂ ಒಂದು ಬರೆದರೂ ನಡೀತದೆ. ಮೀಠಾ, ರಸೀಲಾ. ರೇಖಾಚಿತ್ರ ಗಿಲ್ಲು. ಗಿಲ್ಲು ಅನ್ನೋದು ಒಂದು ರೇಖಾಚಿತ್ರ. ಸಾಹಿತ್ಯದಲ್ಲಿ ಅದೊಂದು ರೇಖಾಚಿತ್ರ. ಇಮಾನದಾರೋಂಕೆ ಸಮ್ಮೇಳನ ಅನ್ನೋದೊಂದು ವ್ಯಂಗ್ಯ ರಚನಾ. ನಿಮ್ಮಲ್ಲಿರುವಂಥ ಪಾಠಗಳಲ್ಲೇ ಹೇಳಬೇಕು ನಾವು. ವ್ಯಂಗ್ಯ ರಚನೆ ಯಾವುದು? ಇಮಾನದಾರೋಂಕೆ ಸಮ್ಮೇಳನ ಅನ್ನೋ ಪಾಠ ವ್ಯಂಗ್ಯ ರಚನಾ. ಕರ್ನಾಟಕಕ್ಕೆ ಪಶ್ಚಿಮ. ಕರ್ನಾಟಕದ ಪಶ್ಚಿಮದಲ್ಲಿ ಏನಿದೆ? ಅರಬ್ಬಿ ಸಮುದ್ರ ಇದೆ. ಕರ್ನಾಟಕಕ್ಕೆ ದಕ್ಷಿಣ ಮೇ ಯಾವುದಿದೆ? ನೀಲಗಿರಿ ಪರ್ವತ ವಾಲಿಯ, ನೀಲಗಿರಿ ಪರ್ವತ ಶ್ರೇಣಿಗಳು. ಬಲಭದ್ರ ಬಲರಾಮ. ಜಸೋದ ಏನು? ಯಶೋಧ. ನೋಡಿ, ಈಗಾಗಲೇ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಮಾಡಿದ್ದು, ಅವನ್ನು ಕೂಡ ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೇನೆ, ಅದನ್ನು ಕೂಡ ನೋಡಿ. निम्नलिखित प्रश्नों के उत्तर एक एक पूर्ण वाक्य में लिखिए. लेखक परसाई जी को कहाँ ठहराया गया था? होटल के एक बड़े कमरे में. होटल के एक बड़े कमरे में. बसंत के भाई का नाम क्या था? बसंतನ ಸಹೋದರನ ಹೆಸರೇನು? ಪ್ರತಾಪ. ಅಭಿನವ ಮನುಷ್ಯ ವಿಜಯಿ ಬನ್ಕರ್ ಕಹಾ ಆಸೀನ ಹೈ. ಎಲ್ಲಿ ವಿರಾಜಮಾನನಾಗಿದ್ದಾನೆ ಅಭಿನವ ಮನುಷ್ಯ? ಪ್ರಕೃತಿ ಪರ್. ಪ್ರಕೃತಿಯ ಮೇಲೆ ಆತ ಪೌಡಿಸಿದ್ದಾನೆ. ಮಾತೃಭೂಮಿಗೆ ವನ ಉಪವನ ಕೈಸೆ ಹೈ. ಮಾತೃಭೂಮಿಯ ವನ ಉಪವನಗಳು ಯಾವ ರೀತಿ ಇವೆ? ಫಲಫೂಲೋಕೆ ಸೆ ಯುಕ್ತ ಹೈ. ಹಣ್ಣು ಹೂಗಳಿಂದ ತುಂಬಿವೆ ಅಂತ. निम्नलिखित प्रश्नों के उत्तर 2-3 वाक्यों में लिखिए. प्रेमचंद्र जी को किस बात का गम हुआ? प्रेमचंद्र ಅವರಿಗೆ ಯಾವ ಮಾತಿನ ದುಃಖ ಆಯಿತು? प्रेमचंद्र जी को 4 आने पैसे खोने का इतना गम न हुआ जितना समाज के इस चारित्रिक पतन का. ಸಮಾಜದಲ್ಲಿ ಎಷ್ಟೊಂದು ಒಂದು ಚರಿತ್ರೆಯ ಪತನವಾಗಿದೆ, ಅದನ್ನು ನೋಡಿ ಅವರಿಗೆ ತುಂಬ ದುಃಖವಾಯಿತು ಅಂತ. ಅವರಿಗೆ ದುಡ್ಡು ಕಳೀತು ಅಂತ ಇದಾಗಲ್ಲ, ಎಷ್ಟೊಂದು ಜನರಲ್ಲಿ ಕೆಟ್ಟ ಒಂದು ಚರಿತ್ರೆ ಬಂದಿದೆ, ಚಾರಿತ್ರಹೀನಾಗಿದ್ದಾರೆ ಎಲ್ಲರೂ ಅಂತ ಅವರಿಗೆ ದುಃಖ ಆಯಿತು. ಲೇಖಕನೇ ಕಮರಾ ಚೋಡ್ಕರ್ ಜಾನೆ ಕಾ ನಿರ್ಣಯ ಕ್ಯೂ ಲಿಯಾ. ನೋಡಿ, ಸಮ್ಮೇಳನ ಮೇ ಲೇಖಕ್ ಕಿ ಚಪ್ಪಲೆ, चादरें, कंबल, धूप का चश्मा
ಸಭಿ ಚೋರಿ ಹೋ ಗಯೆ. ನೋಡಿ ಅವರ ಒಂದು ಕಾಲಲ್ಲಿ ಹಾಕೊಳ್ಳೋ ಚಪ್ಪಲ್ಲು, ಚಾದರು, ಹೊತ್ಕೊಳ್ಳುವಂಥ ಕಂಬಳಿ, ಚಾದರು ಮತ್ತು ಧೂಪ್ ಕಾ ಚಶ್ಮಾ, ಏನು ಬಿಸಿಲಿಗೆ ಹಾಕೋತಾರಲ್ಲ ಸನ್ ಗಾಗಲ್, ಎಲ್ಲ ಒಂದು ಚೋರಿ ಆಗಿಬಿಡ್ತು, ಎಲ್ಲ ಕಳ್ತನ ಆಗಿಬಿಡ್ತು. ಕಮ್ರೆ ಕಾ ತಾಲಾ ತಕ್ ಚೋರಿ ಹೋ ಗಯಾ. ಆ ಕೊಠಡಿಗೆ ಒಂದು ಕೀಲಿ ಹಾಕ್ತಾರಲ್ಲ, ಆ ಕೀಲಿ ಕೂಡ ಕಳ್ತನ ಆಯಿತು. ಲೇಖಕನೇ ಸೋಚಾ ಕಿ ಯದಿ ವೇ ಯಹಿ ರುಕೆಂಗೆ ತೋ ಉನೇ ಬಿ ಚುರಾ ಲಿಯಾ ಜಾಯೇಗಾ. ಒಂದು ವೇಳೆ ನಾನು ಇದೇ ರೂಮ್ನಲ್ಲಿ ಉಳ್ಕೊಂಡ್ರೆ ನನ್ನನ್ನು ಕೂಡ ಕದ್ದು ಬಿಡ್ತಾರೆ ಅಂತ ಅವ್ರಿಗೆ ಅನಿಸ್ತು ಅಂತ. ಈ ಗವರ್ನೆನ್ಸ್ಗೆ ಪ್ರಶಾಸನ ಪಾರದರ್ಶಿ ಬಂತಾ ಹೈ ಕೈಸೆ. ಅಂದರೆ ಈಗೆಲ್ಲ ಈ ಗವರ್ನೆನ್ಸ್ ಅಂದರೆ ಪ್ರತಿಯೊಂದು ಎಲೆಕ್ಟ್ರಾನಿಕ್ಕಿಂದ ಇದಾಗ್ತಾ ಇದೆ. ಇದು ಈ ಗವರ್ನೆನ್ಸಿಂದ ಏನು ಪಾರದರ್ಶಕತೆ, ಭ್ರಷ್ಟಾಚಾರ ಕಡಿಮೆ ಆಗ್ತಾ ಇದೆ ಅಂತ. ಈ ಗವರ್ನೆನ್ಸ್ द्वारा सरकार के सभी कामकाज का विवरण, अभिलेख, सरकारी आदेश आदि को यथावत लोगों को सूचित किया जाता है. इससे ಪ್ರಶಾಸನ ಪಾರದರ್ಶಿ ಬನ್ ಸಕ್ತಾ ಹೈ. ಅಂದರೆ ಈಗೆಲ್ಲ ನೀವು ನೋಡ್ತೀರಿ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಈಗೆಲ್ಲ ಪ್ರತಿಯೊಂದನ್ನು ನಾವು ಒಂದು ಈ ಗವರ್ನೆನ್ಸ್ ಮೂಲಕ ಇದನ್ನು ಮಾಡ್ತೀವಿ ಅಂದ್ಕೊಂಡ್ರೆ ಹೆಚ್ಚು ಇಲ್ಲಿ ಮೋಸ ಆಗೋದಿಲ್ಲ ಅಂತ, ಪ್ರತಿಯೊಂದು ಗೊತ್ತಾಗ್ತದೆ ಅಂತ. ಬೆಂಗಳೂರು ಕಿನ್ ಬೃಹತ್ ಸಂಸ್ಥಾओं ಕಾರಣ ಪ್ರಸಿದ್ಧ ಹೈ. ಬೆಂಗಳೂರಿನಲ್ಲಿ ಯಾವ್ಯಾವ ಬೃಹತ್ ದೊಡ್ಡ ದೊಡ್ಡ ಸಂಸ್ಥೆಗಳಿವೆ, ಪ್ರಸಿದ್ಧ, ಎದರಿಂದ ಇದು ಪ್ರಸಿದ್ಧ ಆಗಿದೆ? ಪ್ರಸಿದ್ಧ ಭಾರತೀಯ ವಿಜ್ಞಾನ ಸಂಸ್ಥೆ, ಭಾರತೀಯ ವಿಜ್ಞಾನ ಸಂಸ್ಥೆ, HML, HMT, ITI, BHEL, BML ಜೈಸಿ ಬಹುತ್ ಸಂಸ್ಥಾओं के कारण ಬೆಂಗಳೂರು ಪ್ರಸಿದ್ಧ ಹೈ. ಇಂಥವೆಲ್ಲ ಸಂಸ್ಥೆಯಿಂದ ಬೆಂಗಳೂರು ಪ್ರಸಿದ್ಧ ಆಗಿದೆ ಅಂತ ನೋಡಿ, ಭಾಳಷ್ಟು ಸಾರಿ ಕೇಳಿದ್ದಾರೆ ಅದನ್ನು. ಕೃಷ್ಣ ಅಪ್ನಿ ಮಾತಾ ಯಶೋದಾ ಸೆ ಕ್ಯಾ ಕ್ಯಾ ಶಿಕಾಯತೆ ಕರ್ತಾ ಹೈ. ಕೃಷ್ಣ ತಮ್ಮ ತಾಯಿ ಯಶೋದೆಗೆ ಏನೇನು ಶಿಕಾಯತ್ ಮಾಡ್ತಾನೆ, ಅವನದು ಏನೇನು ಅವಳ ಬಗ್ಗೆ ಇದನ್ನು ಹೇಳ್ತಾನೆ ಅಂತ, ಚಾಡಿ ಹೇಳ್ತಾನೆ ಅಥವಾ ದೂರನ್ನು ಕೊಡ್ತಾನೆ. ಬಾಯಿ ಬಲರಾಮ್ ಬಹುತ್ ಚಿಡಾತಾ ಹೈ. ಅವನು ಬಲರಾಮ ತುಂಬ ಇವನಿಗೆ ಸತಾಯಿಸ್ತಾನೆ ಅಂತ. कहता है माँ यशोदा ने जन्म नहीं दिया है बल्कि मोल लिया गया है. ನಿನ್ನನ್ನು ಯಶೋದೆ ನಿನಗೆ ಜನ್ಮ ಕೊಟ್ಟಿಲ್ಲ, ನಿನ್ನನ್ನು ತೆಗೆದುಕೊಂಡಿದ್ದಾರೆ ಅಂತ. ಬಾರ್ ಬಾರ್ ಪೂಚ್ತಾ ಹೈ ತುಮಾರೆ ಮಾತಾ ಪಿತಾ ಕೌನ್ ಹೈ. ಪದೇ ಪದೇ ಕೇಳ್ತಾನೆ ನಿನ್ನ ತಂದೆ ತಾಯಿ ಯಾರು. ನಂದ ಅವರು ಯಶೋದ ಗೋರೆ ಹೈ. ಅವನೇನು ಹೇಳ್ತಾ ಅಂದರೆ ನಂದ ಮತ್ತು ಯಶೋದ ಬೆಳ್ಳಗಿದ್ದಾರೆ, ಕೆಂಪಗಿದ್ದಾರೆ. ತುಮ್ ಕ್ಯೋ ಕಾಲೆ ಹೈ, ನೀ ಯಾಕೆ ಕರ್ರಗಿದ್ದೀಯಾ. ಗ್ವಾಲ ಮಿತ್ರ ಬಲರಾಮ್ ಕಿ ಬಾತೆ ಸುನ್ಕರ್ ಚುಟ್ಕಿ ಬಜಾ ಬಜಾಕರ್ ಹಸ್ತೆ ಹೈ. ಇದರಿಂದ ಎಲ್ಲ ಗೋಪಾಲಕ ಅವರ ಒಂದು ಮಿತ್ರರು ಆ ಬಲರಾಮನ ಮಾತನ್ನು ಕೇಳಿ ಎಲ್ಲರೂ ಚುಟುಕಿ ಹೊಡೆದು ನಗ್ತಾರೆ ಅಂತ ಶಿಕಾಯತ್ ಮಾಡ್ತಾನೆ ಕೃಷ್ಣ. ಅಭಿನವ್ ಮನುಷ್ಯ ಕವಿತಾ ಕಾ ಆಶಯ ಸ್ಪಷ್ಟ ಕೀಜೆ. ಅಭಿನವ್ ಮನುಷ್ಯ ಕವಿತೆಯಲ್ಲಿ ಒಂದು ಲೇಖಕರ ಏನು ಕವಿಯ ಆಶಯ ಏನಿದೆ ಅಂತ. ಸ್ನೇಹ, ಮಾನವೀಯತಾ, ಭಾಯಿಚಾರ ಆದಿ ಕಾ ಮಹತ್ವ ಸಮಜಾನ. ಅಂದರೆ ಒಂದು ಸ್ನೇಹ, ಮಾನವೀಯತೆ, ಸಹೋದರತ್ವ ಇವುಗಳೆಲ್ಲದರ ಒಂದು ಮಹತ್ವವನ್ನು ನಾವು ತಿಳ್ಕೋಬೇಕು. ಮಾನವಸೆ ಪ್ರೇಮ್ ಕಾ ರಿಶ್ತಾ ಜೋಡನಾ. ಮಾನವರು ಪ್ರೇಮದಿಂದ ತಮ್ಮ ಒಂದು ಸಂಬಂಧವನ್ನು ಜೋಡಣೆ ಮಾಡಬೇಕು, ಪ್ರೀತಿಯಿಂದ ಇರಬೇಕು ಅಂತ. ಸ್ವಯಂ ಕೋ ಪಹಚಾನನ, ನಿಮ್ಮನ್ನು ನೀವು ತಿಳ್ಕೋಬೇಕು. ಆಪಸ್ ಕಿ ದೂರಿ ಕೋ ಮಿಟಾನ, ನಮ್ಮಲ್ಲಿರುವಂಥ ಭೇದ ಭಾವವನ್ನು ದೂರ ಮಾಡ್ಕೋಬೇಕು. ಬುದ್ಧಿ ಪರ ಚೈತನ್ಯ ಊರ್ಕಿ ಜೀತ್ ಹೋನಾ. ನೋಡಿ, ನಮ್ಮ ಒಂದು ಬುದ್ಧಿಯ ಮೇಲೆ ಒಂದು ಚೈತನ್ಯದ ಒಂದು ಜಯ ಸಿಗಬೇಕು. ನಮಗೆಲ್ಲ ಒಂದು ಒಳ್ಳೆಯ ಏನು, ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯದು ನಮಗೆ ಅನ್ನೋದು ತಿಳುವಳಿಕೆ ಉಂಟಾಗಬೇಕು ಅಂತ ಕವಿ ಬಯಸ್ತಾರೆ. ಶನಿಕ ವಾಯುಮಂಡಲ ಕಿನ್ ಗ್ಯಾಸೋಸೆ ಬನಾ ಹೈ. ಶನಿಯಲ್ಲಿ ಯಾವ ವಾಯುಗಳಿಂದ ಅದು ವಾಯುಮಂಡಲ ತುಂಬಿದೆ. ಶನೇಶ್ವರ ಕಾ ಅರ್ಥ ಕ್ಯಾ ಹೈ. ಅಥವಾ ಇನ್ನೊಂದು ಪ್ರಶ್ನೆಯನ್ನು ಶನೇಶ್ವರ ಕಾ ಅರ್ಥ ಕ್ಯಾ ಹೈ. ಇದನ್ನು ನೋಡಿ ಭಾಳಷ್ಟು ಸಾರಿ ಕೇಳಿದ್ದಾರೆ ಈ ಪ್ರಶ್ನೆ. ಹೈಡ್ರೋಜನ್, ಹೀಲಿಯಂ, ಮೀಥೇನ್ ತಥಾ ಎಮೋನಿಯಾ ಗ್ಯಾಸೋಸೆ ಬನಾ ಹೈ. ಅಥವಾ ಧೀಮಿ ಗತಿ ಸೆ ಚಲನೆವಾಲ, ಅಂದರೆ ತುಂಬ ನಿಧಾನವಾಗಿ ಚಲಿಸುವಂಥದ್ದು ಅಂತ ಶನಿಗ್ರಹ. ಆಕಾಶ್ ಕೆ ಗೋಲ್ ಪರ್ ಶನಿಗ್ರಹ ಬಹುತ್ ಧೀಮಿ ಗತಿ ಸೆ ಚಲ್ತಾ ದಿಖಾಯ ದೇತಿ ಹೈ. ಅದಕ್ಕೆ ಶನೈಚರ್ ಅಂತ ಅಂತಾರೆ. पाठ में सत्य के स्वरूप को कैसे उजागर किया गया है. अथवा शास्त्र में सत्य बोलने का तरीका कैसे समझाया गया है. सत्य बहुत ही भोला भाला, बहुत ही सीधा साधा है. सत्य दृष्टि का प्रतिबिंब है, ज्ञान की प्रतिलिपि है, आत्म की वाणी है. जो कुछ भी आंखों से देखा उसे बिना नमक ಮಿರ್ಚ್ ಲಗಾಯೇ ಬೋಲ್ನಾ ಹಿ ಸತ್ಯ ಹೈ. ಅಂದರೆ ನಾವು ನಮ್ಮ ಕಣ್ಣಿಂದ ಏನು ನೋಡ್ತೀವಲ್ಲ ಅದಕ್ಕೆ ಏನು ಉಪ್ಪು ಖಾರ ಹಚ್ಚದೆ ನೇರವಾಗಿ ಹೇಳುವುದೇ ಸತ್ಯ ಅಂತ. ಸತ್ಯ ಅನ್ನೋದು ತುಂಬ ಬೋಲಾಬಾಲ ಇರ್ತದೆ, ಸೀದಾ ಸಾದಾ ಇರ್ತದೆ. ಅದು ಒಂದು ನಮ್ಮ ದೃಷ್ಟಿಯ ಪ್ರತಿಬಿಂಬ ಇದ್ದ ಹಾಗೆ ಇರ್ತದೆ, ಆತ್ಮದಿಂದ ಬರ್ತದೆ ಅಂತ. ಆತ್ಮಕಿ ವಾಣಿ ಜೈಸಾ ರಹತಾ ಹೈ ಅಂತ. ಅಥವಾ ಸಚ್ ಬೋಲೋ ಜೋ ದುಸರೋಂ ಕೋ ಪ್ರಿಯ ಲಗೆ, ಅಪ್ರಿಯ ಸತ್ಯ ಮತ್ ಬೋಲೋ. ಅಂದರೆ ಬೇರೆಯವ್ರಿಗೆ ಒಳ್ಳೇದು ಅನಿಸುವಂಥದ್ದನ್ನು ಹೇಳ್ರಿ, ಯಾವಾಗಿದ್ರೂ ಅಪ್ರಿಯವಾಗಿರುವಂಥ ಸತ್ಯವನ್ನು ಹೇಳಬೇಡ್ರಿ ಅಂತ ಅನ್ನೋದ್ರ ಬಗ್ಗೆ ಬರೀರಿ, ಇದನ್ನು ಹೇಳ್ಬೋದು.
निम्नलिखित प्रश्नों के उत्तर 3-4 वाक्यों में लिखिए। गिल्लू के प्रति लेखिका अपना ಪ್ರೇಮ್ ಕೈಸೆ ಪ್ರಕಟ ಕರ್ತಿ ಹೈ ಬತಾಯಿಯೇ। ನೋಡಿ, ಆ ಗಿಲ್ಲು ಅನ್ನೋ ಅಳಿಲಿನ ಮೇಲೆ ಲೇಖಕಿ ಯಾವ ರೀತಿ ತಮ್ಮ ಪ್ರೇಮವನ್ನು ಈ ಪಾಠದಲ್ಲಿ ಪ್ರಕಟ ಮಾಡಿದ್ದಾರೆ ಅಂತ। ಘಾಯಲ್ ಗಿಲ್ಲು ಕೋ ಹೌಲೆ ಸೆ ಉಠಾಕರ್ ಅಪ್ನೆ ಕಮ್ರೆ ಮೇ ಲಾತಿ ಹೈ। ಅವ್ರು ನೋಡಿ ಅದನ್ನು ತುಂಬ ಜಾಗರೂಕತೆಯಿಂದ ಎತ್ತಿಕೊಂಡು ತಮ್ಮ ಕೊಠಡಿಗೆ ಬರ್ತಾರೆ। ರೂಯಿ ಸೆ ರಕ್ತ ಪೋಚ್ತಿ ಹೈ, ಅದನ್ನೆಲ್ಲ ಸ್ವಚ್ಛ ಮಾಡ್ತಾರೆ ಅದರ ರಕ್ತವನ್ನು। ಘಾವೋ ಪರ್ ಪೆನ್ಸಿಲಿನ್ ಕಾ ಮಹರಮ್ ಲಗಾತಿ ಹೈ, ಆ ಒಂದು ಅದರ ಗಾಯದ ಮೇಲೆ ಪೆನ್ಸಿಲಿನ ಒಂದು ಔಷಧವನ್ನು ಹಚ್ತಾರೆ। ಪ್ಯಾರ್ ಸೆ ಗಿಲ್ಲು ಕಹಕರ್ ಬುಲಾತಿ ಹೈ, ಅದನ್ನು ಗಿಲ್ಲು ಅಂತ ತುಂಬ ಪ್ರೀತಿಯಿಂದ ಸಂಬೋಧಿಸ್ತಾರೆ। ಫೂಲ್ ರಖನೆ ಕಿ ಡಾಲಿಯಾ ಮೇ ಘರ್ ಬನಾತಿ ಹೈ, ಅದರ ಒಂದು ಹೂವನ್ನು ಇಡುವಂಥ ಕುಂಡದಲ್ಲಿ ಅದರ ಒಂದು ಮನೆಯನ್ನು ಕಟ್ತಾರೆ। ಖಾನೆ ಕೆ ಲಿಯೆ ಕಾಜು ಅವರ್ ಬಿಸ್ಕುಟ್ ದೇತಿ ಹೈ, ನೋಡಿ ಅದಕ್ಕೆ ತಿನ್ನಲಿಕ್ಕೆ ಒಂದು ಗೋಡಂಬಿ ಬಿಸ್ಕಿಟು ಎಲ್ಲ ಕೊಡ್ತಾರೆ। ತಾಲಿ ಕೆ ಪಾಸ್ ಬಿಟಾಕರ್ ಚಾವಲ್ ಕಾ ಏಕ್ ಏಕ್ ದಾನಾ ಬಡಿ ಸಫಾಯಿ ಸೆ ಖಾನಾ ಸಿಕ್ಕಾತಿ ಹೈ, ನೋಡಿ ಎಲ್ಲವನ್ನು ತಿನ್ನಲಿಕ್ಕೆ ಅದಕ್ಕೆ ಕಲಿಸ್ತಾರೆ। ಅಂತಿಮ ಸಮಯ ಮೇ ಹೀಟರ್ ಜಲಾಕರ್ ಉಷ್ಣತಾ ದೇತಿ ಹೈ, ಅದು ತಣ್ಣಗಾಗ್ತಾ ಬಂದ ಹಾಗೆ ಅದಕ್ಕೆ ಹೀಟರ್ನಿಂದ ಒಂದು ಬೆಚ್ಚಗಿನ ಕಾವನ್ನು ಕೂಡ ಲೇಖಕಿ ಕೊಡ್ತಾರೆ। ಸೋನ್ಜೂಹಿ ಲತಾಕೆ ನೀಚೆ ಸಮಾಧಿ ಬನಾತಿ ಹೈ, ಅದರ ಒಂದು ಸಮಾಧಿಯನ್ನು ಕೂಡ ತುಂಬ ಪ್ರೀತಿಯಿಂದ ಅವರು ಮಾಡ್ತಾರೆ ಅಂತ। ರಾಜ್ಕಿಶೋರ್, ಪಂಡಿತ್ ರಾಜ್ಕಿಶೋರ್ ಜಿ ಕೆ ಮಾನವೀಯ ವ್ಯವಹಾರ ಕಾ ಪರಿಚಯ ದೀಜಿಯೇ, ಅವರ ಒಂದು ಮನುಷ್ಯ ಮಾನವೀಯ ಅಂತ ಅವರ ಗುಣದ ಬಗ್ಗೆ ಅವರ ಒಂದು ಪರಿಚಯವನ್ನು ಕೊಡ್ರಿ ಅಂದರೆ ಪಂಡಿತ್ ರಾಜ್ಕಿಶೋರ್ ಕಿಶನ್ಗಂಜ್ ಮೇ ರಹತೈತೆ, ಅವರು ಕಿಶನ್ದಲ್ಲಿ ಇರ್ತಿದ್ರು। ಮಜ್ದೂರೋಂ ಕೆ ನೇತಾ ಹೈ, ಅವರು ಒಂದು ಕಾರ್ಮಿಕರ ನಾಯಕರು। ಮಜ್ದೂರೋಂ ಕೆ ಬಸ್ತಿ ಮೇ ಜಾಕರ್ ಲೆಕ್ಚರ್ ದೇತೆ थे। बसंत की सहायता करने के लिए एक चलनी खरीदते हैं। मोटर दुर्घटना में घायल बसंत का इलाज करवाते हैं, उसे अस्पताल ले जाने का प्रबंध भी करते हैं। गरीब और कंगालों के प्रति हमदर्दी दिखाते हैं, ಪರೋಪಕಾರಿ ಗುಣ ಕೆ ವ್ಯಕ್ತಿ ಥೇ। ನೋಡಿ ಅವರು ತುಂಬ ಪರೋಪಕಾರದ ವ್ಯಕ್ತಿ ಅಂತ ನಮಗೆ ಇದರಿಂದ ಎಲ್ಲ ಗೊತ್ತಾಗ್ತದೆ। ಅಂದರೆ ಅವನು ಒಂದು ಮೋಟಾರ್ ದುರ್ಘಟನೆಯಲ್ಲಿ ಗಾಯಾಳು ಆದಾಗ ಬಸಂತನನ್ನು ಆಸ್ಪತ್ರೆಗೆ ಸೇರಿಸ್ತಾರೆ, ಅವನಿಗೆ ಚಿಕಿತ್ಸೆ ಕೊಡಲಿಕ್ಕೆ ಇದು ಮಾಡ್ತಾರೆ। ಮತ್ತು ಗರೀಬ್ ಅವ್ರ ಕಂಗಾಲು ಅಂದರೆ ಬಡವರು ಮತ್ತು ನಿರಾಶ್ರಿತರು ಅನಾಥರಿಗೆ ಬಗ್ಗೆ ಅವರು ತುಂಬ ಕಾಳಜಿಯನ್ನು ತೋರಿಸ್ತಾರೆ ಅಂತ। ಸೋಷಲ್ ನೆಟ್ವರ್ಕಿಂಗ್ ಕಾ ಪರಿಚಯ ದೀಜಿಯೇ। ಸೋಷಲ್ ನೆಟ್ವರ್ಕಿಂಗ್ ಕ್ರಾಂತಿಕಾರಿ ಖೋಜ ಹೈ, ಅದೊಂದು ಕ್ರಾಂತಿಕಾರಿ ಆವಿಷ್ಕಾರ ಅಂತಲೇ ಹೇಳ್ಬೋದು ನಾವು। ದುನಿಯಾ ಭರ್ ಕೆ ಲೋಗೋಂ ಕೋ ಏಕ್ ಜಗಹ ಲಾಗ್ ಕರ್ ಖಡಾ ಕಿಯಾ ಹೈ, ಜನರನ್ನು ಜಗತ್ತಿನ ಎಲ್ಲ ಜನರನ್ನು ಒಂದುಗೂಡಿಸಿದೆ। ಫೇಸ್ಬುಕ್, ಆರ್ಕೂಟ್, ಟ್ವಿಟರ್ आदि इसके साइट्स है, इवेला वो साइट्स ಅಂತ। देश विदेश के लोगों की रहन सहन खान पान वेशभूष आदि का परिचय होता है, ಇದರಿಂದ ನಮಗೆ ದೇಶ ವಿದೇಶದಲ್ಲಿಯ ಜನರು ಯಾವ ರೀತಿ ಇರ್ತಾರೆ, ಅವರ ಊಟ ಉಡುಗೆ ತೊಡುಗೆ ವೇಷಭೂಷಣ ಎಲ್ಲದರ ಬಗ್ಗೆ ನಮಗೆ ಗೊತ್ತಾಗ್ತದೆ ಅಂತ। ಶೀಘ್ರಾತಿ ಶೀಘ್ರ इसका प्रभाव समाज पर पड़ता है, ಸಮಾಜದ ಮೇಲೆ ಅತ್ಯಂತ ವೇಗವಾಗಿ ಇದರ ಪ್ರಭಾವ ಆಗ್ತಾ ಇದೆ ಅಂತ। कर्नाटक का शिल्पकला और वास्तुकला का वर्णन कीजिए। कर्नाटकದ ಶಿಲ್ಪಕಲೆ ಮತ್ತು ವಾಸ್ತುಕಲೆ ವರ್ಣನ ಮಾಡಿರಿ ಅಂದಿದ್ದಾರೆ। कर्नाटक की ಶಿಲ್ಪಕಲಾ और वास्तुकला अनोखी है, ತುಂಬ ಪ್ರಸಿದ್ಧವಾಗಿದೆ। ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಬೇಲೂರು, ಹಳೆಬೀಡು, ಸೋಮನಾಥಪುರ ಮಂದಿರ ಕೆ ಪತ್ಥರ್ ಕಿ ಮೂರ್ತಿಯ ಸಜೀವ್ ಲಗ್ತಿ ಹೈ, ನೋಡೋಕ್ಕೆ ಅವು ಒಂಥರ ಕಲ್ಲಿನ ಮೂರ್ತಿ ಆದರೂ ಜೀವಂತವಾಗಿ ಬರ್ತಾವೇನೋ ಅಂತ ಅನಿಸ್ತವೆ। ಶ್ರವಣ ಬೆಳಗೊಳ ಮೇ ಗೊಮ್ಮಟೇಶ್ವರ ಕಿ ಏಕ್ ಶಿಲಾ ಮೂರ್ತಿ ಹೈ ಪ್ರತಿಮಾ ಹೈ, ಶ್ರವಣ ಬೆಳಗೊಳದಲ್ಲಿ ಗೊಮ್ಮಟೇಶ್ವರನ ಒಂದು ಏಕಶಿಲೆ ಪ್ರತಿಮೆ ಇದೆ। ವಿಜಯಪುರಕ್ಕೆ ಗೋಲ್ ಗುಂಬಜ್ ಕಿ ವಿಸ್ಪರಿಂಗ್ ಗ್ಯಾಲರಿ ವಾಸ್ತುಕಲಾ ಕಾ ಅದ್ವಿತೀಯ ದೃಷ್ಟಾಂತ ಹೈ, ವಿಜಯನಗರದ ಗೋಲ್ ಗುಂಬಜ್ ಅನ್ನೋದು ಆ ವಿಸ್ಪರಿಂಗ್ ಗ್ಯಾಲರಿ ಇದೆ, ಅದರ ಪ್ರತಿಧ್ವನಿ ಆಗುವಂಥ ಗ್ಯಾಲರಿ ಇದೆಲ್ಲ, ಅದೊಂದು ಅದ್ವಿತೀಯ ದೃಷ್ಟಾಂತ। ಮೈಸೂರು ಕಾ ರಾಜಮಹಲ್ ಕರ್ನಾಟಕ ವೈಭವ ಕಾ ಪ್ರತೀಕ ಹೈ, ಮೈಸೂರಿನ ಒಂದು ರಾಜಮಹಲ್ ಅರಮನೆ ಕರ್ನಾಟಕದ ವೈಭವದ ಪ್ರತೀಕ ಆಗಿದೆ। ಪ್ರಾಚೀನ ಸೇಂಟ್ ಫಿಲೋಮಿನಾ ಚರ್ಚ್ और ಪುರಾತತ್ವ ವಸ್ತು ಸಂಗ್ರಹಾಲಯ ಅತ್ಯಂತ ಆಕರ್ಷಣೀಯ ಹೈ, ಇವು ಕೂಡ ತುಂಬ ಆಕರ್ಷಣೀಯವಾಗಿವೆ। ಮಹಿಳಾ ಕಿ ಸಾಹಸಗಾಥಾ ಪಾಠ ಸೆ ಕ್ಯಾ ಸೀಖ್ ಮಿಲ್ತಿ ಹೈ ಬತಾಯಿಯೇ, ನೋಡಿ ಈ ಕ್ವಶನ್ನು ಭಾಳಷ್ಟು ಸಾರಿ ಕೇಳಿದ್ದಾರೆ। महिलाएं भी साहस में पुरुषों से कम नहीं है, साहस गुण दृढ़ निश्चय अथक परिश्रम मुसीबतों का सामना करना आदि आदर्श गुण सीखते हैं, ಇವನ್ನೆಲ್ಲ ನಾವು ಮಹಿಳೆಯರಿಂದ ಕಲಿಬೋದು ಅಂತ। बचेंद्री पाल से प्रेरणा पाकर छात्र साहसी भाव अपना लेते हैं। कविता में मातृभूमि को विशेषताओं का वर्णन कैसे किया गया है, ನೋಡಿ ಇದನ್ನು ಕೂಡ ಭಾಳಷ್ಟು ಸಾರಿ ಕೇಳಿದ್ದಾರೆ। मातृभूमि अमरों की जननी है, गांधी बुद्ध और राम उर में शायित है, हरे भरे सुहाने खेत है, फल फूलों से भरे वन उपवन है, मातृभूमि के अंदर अपार खनिज संपदा है। ನೋಡಿ ಮಾತೃಭೂಮಿಯ ಪದ್ಯದ ಸಂಪೂರ್ಣ ಒಂದು ವಿವರಣೆಯನ್ನು ನಾನು ವಿಡಿಯೋದಲ್ಲಿ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡ್ಬೋದು। ಮುಕ್ತ ಹಸ್ತ ಸೆ
सुख संपत्ति बांट रही है। भारत माँ के एक हाथ में न्याय का पताका है, दूसरे हाथ में ज्ञान का दीप है। समय की पहचान ಕವಿತಾ ಕೆ ಅಂತಿಮ 4 ಪಂಕ್ತಿयों का ಆಶಯ ಸ್ಪಷ್ಟ ಕೀಜಿಯೇ. ನೋಡಿ, ಅದರ ಕೊನೆಯ 4 ಸಾಲುಗಳ ಪಂಕ್ತಿಯ ಒಂದು ಆಶಯವನ್ನು ಹೇಳ್ರಿ ಅಂತಿದ್ದಾರೆ. मन लगाकर काम करना चाहिए, अपनी आत्मा पर विश्वास करना चाहिए, संदेह को भगा देना चाहिए, सब समय सुसम है, समय को खोने से हमेशा के लिए ಪಚ್ತಾನ ಪಡ್ತಾ ಹೈ. ಅಂದರೆ ಒಮ್ಮೆ ಹೋದ ಸಮಯ ಮತ್ತೆ ಬರೋದಿಲ್ಲ, ಸಮಯವನ್ನು ನಾವು ಕಳೆದುಕೊಂಡ್ರೆ ಪಶ್ಚಾತ್ತಾಪ ಪಡಬೇಕಾಗ್ತದೆ ಅಂತ. ನಿಮ್ನಲಿಖಿತ दोहे का भावार्थ अपने शब्दों में लिखिए. राम नाम मणि दीप धरो, जी ह टेहरी द्वार, तुलसी भीतर बाहिरो, जो चासी उचियार. प्रस्तुत दोहे के द्वारा तुलसीदास जी कहते हैं कि जिस तरह देहरी पर दिया रखने से घर के भीतर तथा आंगन में प्रकाशन फैलता है, उसी तरह राम नाम जपने से मानव की आंतरिक और ಬಾಹ್ಯ ಶುದ್ಧಿ ಹೋತಿ ಹೈ. ಯಾವ ರೀತಿ ನಾವು ಬಾಗಿಲಲ್ಲಿ ಒಂದು ದೀಪವನ್ನು ಬೆಳಗಿಸಿದರೆ ಹೊರಗೆ ಮತ್ತು ಮನೆಯ ಹೊರಗಡೆ ಮತ್ತು ಒಳಗಡೆ ಯಾವ ರೀತಿ ಅದು ಬೆಳಕನ್ನು ಬೀರ್ತದೆ, ಅದೇ ರೀತಿ ನಾವು ರಾಮನಾಮವನ್ನು ಜಪ ಮಾಡಿದರೆ ಮಾನವನ ಒಳ ಹೊರಗಿನ ಶುದ್ಧಿ ಆಗ್ತದೆ ಅಂತ, ಆಂತರಿಕ ಮತ್ತು ಬಾಹ್ಯ ಶುದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಗದ್ಯಾಂಶ ಕಾ ಅನುವಾದ ಕನ್ನಡ ಯಾ ಅಂಗ್ರೇಜಿ ಮೇ ಕೀಜಿಯೇ ಅಂತ ಈ ಕೆಳಗೆ ಕೊಟ್ಟಿರುವಂತಹ ಗದ್ಯದ ಒಂದು ಅನುವಾದವನ್ನು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ, ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಮಾಡಿರಿ. ಅಂದರೆ कर्नाटक में कन्नड़ भाषा बोली जाती है और इसकी राजधानी बेंगलुरु है. यहाँ देश विदेश के लोग आकर बस गए हैं. ಕರ್ನಾಟಕದಲ್ಲಿ ಕನ್ನಡ ಭಾಷೆ ಮಾತನಾಡ್ತಾರೆ ಮತ್ತು ಬೆಂಗಳೂರು ರಾಜಧಾನಿ ಆಗಿದೆ. ಇಲ್ಲಿ ದೇಶ ವಿದೇಶದಿಂದ ಜನರು ಬಂದು ನೆಲೆಸಿದ್ದಾರೆ. ಕನ್ನಡ ಲ್ಯಾಂಗ್ವೇಜ್ ಇಸ್ ಬೀಯಿಂಗ್ ಸ್ಪೋಕನ್ ಇನ್ ಕರ್ನಾಟಕ, ಬೆಂಗಳೂರು ಇಸ್ ಇಟ್ಸ್ ಕ್ಯಾಪಿಟಲ್, ಪೀಪಲ್ ಫ್ರಮ್ अक्रॉस द ग्लोब रिसाइड हियर. इन निम्नलिखित प्रश्नों के उत्तर 5-6 वाक्यों में लिखिए. जैनुल अब्दीन का परिचय दीजिए अथवा कलाम के व्यक्तित्व निर्माण में जलालुद्दीन का क्या योगदान है, स्पष्ट कीजिए. ನೋಡಿ, जैनुलब्दीन अब्दुल कलाम के पिता थे. अच्छी औपचारिक शिक्षा नहीं हुई थी लेकिन बुद्धिमान थे. ಅವರೇ ಈ ಸ್ಕೂಲ್ ಕಾಲೇಜಿನಲ್ಲಿ ಕಲ್ತಿರಲಿಲ್ಲ, ಔಪಚಾರಿಕ ಶಿಕ್ಷಣ ಆಗಿರಲಿಲ್ಲ, ಆದರೂ ಕೂಡ ಬುದ್ಧಿವಂತರಾಗಿದ್ದರು. ಧನಿ ವ್ಯಕ್ತಿ ನಹಿ ಥೇ ಪರ್ ಉದಾರ ಸ್ವಭಾವಕ್ಕೆ ಥೇ. ಅವರು ಅಷ್ಟೊಂದು ಶ್ರೀಮಂತರಾಗಿರಲಿಲ್ಲ, ಆದರೆ ಉದಾರ ಸ್ವಭಾವ ಇತ್ತು ಅಂತ ಅವರಿಗೆ. ಆಡಂಬರಹೀನ ವ್ಯಕ್ತಿ थे, ಅವರಲ್ಲಿ ಆಡಂಬರ ಅನ್ನೋದು ಇರಲಿಲ್ಲ. ಅನಾವಶ್ಯಕ ಅವರು ಏಷೋ ಆರಾಮ್ ವಾಲಿ ಚೀಜೋ ಸೆ ದೂರ रहते थे. ಅನಾವಶ್ಯಕವಾಗಿ ಐಷಾರಾಮಿ ವಸ್ತುಗಳಿಂದ ಅವರು ದೂರ ಇರ್ತಿದ್ರು. ನೌಕಾಯಿ ಬನಾನೆ ಕಾ ಕಾಮ್ ಕರ್ತೆ थे, ನೌಕೆಗಳನ್ನು ಕಟ್ಟುವ ಒಂದು ಕೆಲಸವನ್ನು ಮಾಡ್ತಿದ್ರು. ಪಕ್ಷಿ ಲಕ್ಷ್ಮಣ ಶಾಸ್ತ್ರಿಗೆ ಅಭಿನ್ನ ಮಿತ್ರ थे, ಅಂದರೆ ಅವರು ಮುಸಲ್ಮಾನರಾಗಿದ್ದರೂ ಕೂಡ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಅವರ ಅತ್ಯಂತ ಸ್ನೇಹಿತರಾಗಿದ್ದರು ಅಂತ. ಅಥವಾ ಜಲಾಲುದ್ದೀನ್ ಕಮಾಲ್ ಕೆ ಅಂತರಂಗ ಮಿತ್ರ ಬನ್ ಗಯೇ ಥೇ, ಕಲಾಂ ಅವರ ಅಂತರಂಗದ ಮಿತ್ರ ಅಂತ ಹೇಳ್ತಾರೆ ಜಲಾಲುದ್ದೀನ್ ಅವರಿಗೆ. ಕಲಾಂ ಕೋ ಆಜಾದ್ कहकर पुकारते थे, रोज़ शाम को घूमने जाते और आध्यात्मिक विषयों पर बातें करते थे. हमेशा शिक्षित व्यक्तियों, वैज्ञानिक खोजों, समकालीन साहित्य और चिकित्सा विज्ञान की उपलब्धियों के बारे में बताकर कलाम को सीमित दायरे से बाहर निकालकर नई दुनिया को बोध कराया. ನೋಡಿ, ಅವರು ಯಾವಾಗಿದ್ದರೂ ಒಂದು ಶಿಕ್ಷಣ ಪಡೆದಂಥ ಮಹಾನ್ ವ್ಯಕ್ತಿಗಳ ಬಗ್ಗೆ, ವೈಜ್ಞಾನಿಕ ಒಂದು ಸಂಶೋಧನೆಗಳ ಬಗ್ಗೆ, ಒಂದು ಸಾಹಿತ್ಯದ ಬಗ್ಗೆ, ವಿಜ್ಞಾನದಲ್ಲಿ ಏನೇನು ಚಿಕಿತ್ಸೆಗಳು ಈಗ ಲಭ್ಯವಾಗ್ತಾ ಇವೆ, ಇಂಥ ಎಲ್ಲ ವಿಷಯಗಳ ಬಗ್ಗೆ ಕಲಾಂ ಅವರ ಜೊತೆಗೆ ಮಾತಾಡ್ತಾ ಇದ್ದರು. ಇದರಿಂದ ಕಲಾಂ ಅವರು ಒಂದು ಹಳ್ಳಿಯಲ್ಲಿ ಒಂದು ಸೀಮಿತವಾಗಿರುವಂಥ ವಿಷಯವನ್ನು ಬಿಟ್ಟು ಹೊರಗಿನ ಜಗತ್ತಿನ ಬಗ್ಗೆ ತಿಳ್ಕೊಳ್ಳೋ ಹಾಗಾಯಿತು ಅಂತ ಅವರಿಂದ. ಪೂರೇ ಇಲಾಖೆ ಮೇ ಸಿರ್ಫ್ ಜಲಾಲುದ್ದೀನ್ ಹಿ ಅಂಗ್ರೇಜಿ ಮೇ ಲಿಖ್ ಸಕ್ತೆ थे. ಆ ಒಂದು ಪ್ರಾಂತ್ಯದಲ್ಲಿ ಇರುವಂಥ ಹಳ್ಳಿಯಲ್ಲಿ ಜಲಾಲುದ್ದೀನ್ ಅವರು ಮಾತ್ರ ಇಂಗ್ಲೀಷ್ನಲ್ಲಿ ಬರೆಯುವಂಥವರಾಗಿದ್ದರು ಅಂತ. ಅವಾಗ ಜಲಾಲುದ್ದೀನ್ ಕೋ ಬಾಹರಿ ದುನಿಯಾ ಕಾ ಬಡಾ ಜ್ಞಾನ ತಾ, ಹೊರಗಿನ ಜಗತ್ತಿನ ಜ್ಞಾನ ತುಂಬ ಅವರಿಗೆ ಇತ್ತು ಅಂತ. ನಿಮ್ನಲಿಖಿತ ಕವಿತಾಂಶ ಪೂರ್ಣ ಕೀಜಿಯೇ. ನೋಡಿ, ಅಸಫಲತಾ ಭಾಗೋತ್ತಮ್ ಇಲ್ಲಿ ಕೊಟ್ಟಿದ್ದಾರೆ, ಪದ್ಯವನ್ನು ನೀವು ನೋಡ್ಕೋಬಹುದು. ಗದ್ಯಾಂಶ ಕೋ ಧ್ಯಾನಪೂರ್ವಕ ಪಡ್ಕರ್ ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ ಲಿಖಿಯೇ. ಇಲ್ಲೊಂದು ಗದ್ಯವನ್ನು ಕೊಟ್ಟಿರ್ತಾರೆ, ಅದರ ಮೇಲೆ ಪ್ರಶ್ನೆಗಳಿರ್ತವೆ, ಅದನ್ನು ನೋಡಿಕೊಂಡು ಪ್ರಶ್ನೆಗೆ ಉತ್ತರವನ್ನು ಕೊಡುವುದಿರ್ತದೆ. इन्हें नोड़ी दिए गए संकेत बिंदुओं को आधार पर 12-15 वाक्यों को किसी एक विषय के बारे में प्रबंध लिखिए. मेरा प्रिय कर्नाटक, जनसंख्या की समस्या, इधर ಬಗ್ಗೆ ನೀವು ಪ್ರಬಂಧವನ್ನು ಬರೀಬೇಕು. ಸಮಯ का महत्व, ಹಿಂದಿಯಲ್ಲಿ ಕೆಲವೊಂದು ಫಿಕ್ಸ್ ಪ್ರಬಂಧ ಇರ್ತವೆ, ಅವಷ್ಟು ನೀವು ಓದ್ಕೊಂಡ್ಬಿಟ್ರೆ ಆರಾಮಾಗಿ ಬರೀಬಹುದು. चंद्रयान 3 के बारे में बताए हुए मित्र सहेली के नाम एक पत्र लिखे. ಅಥವಾ बड़ी बहन की शादी में भाग लेने के लिए 3 दिन की छुट्टी मांगते हुए अपने प्रधान अध्यापक को नाम एक पत्र लिखे. ಇಲ್ಲಿ ಕೂಡ ಹಾಗೆ ಪತ್ರ ಲೇಖನದಲ್ಲಿ ಕೂಡ ಕೆಲವೊಂದು ಪತ್ರಗಳಿರ್ತವೆ, ಅವನಷ್ಟು ನೀವು ಅಭ್ಯಾಸ ಮಾಡಿದರೆ ಆರಾಮಾಗಿ ಬರಿಬೋದು. ಇಲ್ಲಿವರೆಗೆ ನಾವು ಹಿಂದಿ
ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರವನ್ನು ನಿಮ್ಮ ಪರೀಕ್ಷೆಗಾಗಿ ನೋಡಿದೆವು. ಮತ್ತೆ ಭೇಟಿಯಾಗೋಣ.